ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಮಳೆಗಾಲದಲ್ಲಿ ಶೀತ ಜ್ವರ ಅಂತ ಕಾಯಿಲೆಗಳು ಬರ್ತಾ ಇದೆ ಮಕ್ಕಳಿಗೆ. ಅದಕ್ಕಾಗಿ ನಾನು ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗಿಡ, ಇದು ನಾಗದಳ್ಳಿ ಸೊಪ್ಪು ಅಂತೇಳಿ. ಇದನ್ನ ಸ್ವಲ್ಪ ಕಿತ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೆ 2 ದೊಡ್ಡಿ ಪತ್ರೆನೂ ಸಹ ಕಿತ್ಕೊಂಡಿದ್ದೀನಿ. ದೊಡ್ಡಿ ಪತ್ರೆಯಲ್ಲಿ ಜ್ವರ, ಕೆಮ್ಮು, ಶೀತ ಏನೇ ಇದ್ರೂ ಕೂಡ ಹೋಗುತ್ತೆ. ನೀವು ಔಷಧಿನ ಮನೆಯಲ್ಲೇ ಹಾಕೋದ್ರಿಂದನೂ ಕೂಡ ಬೇಗ ಕಮ್ಮಿ ಆಗುತ್ತೆ. ಅದರಿಂದ ಈಗ ನಾನು ಇದನ್ನು ಕಿಳ್ಕೊಂಡ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ತುಳಸಿ ಎಲೆನ ಕಿತ್ಕೊತಾ ಇದ್ದೀನಿ. ಒಂದು 4ರಿಂದ 5 ತುಳಸಿ ಎಲೆಗೆ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಒಂದು ಕುಟ್ಟಾಣಿಗೆ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ 3 ಮೆಣಸಿನ ಕಾಳು ಹಾಗೆ 2 ಲವಂಗನ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನ ಚೆನ್ನಾಗಿ ಜಜ್ಜಿ ರಸನ ತೆಗಿತಾ ಇದ್ದೀನಿ. ಇದನ್ನ 1 ವರ್ಷದಿಂದ ಎಲ್ಲ ಮಕ್ಕಳಿಗೂ ಕೂಡ ಕುಡಿಸ್ಬೋದು. ಇದು ಕುಡಿಸೋದ್ರಿಂದ ಜ್ವರ ಆಗಲಿ, ಶೀತ, ಕೆಮ್ಮು ಬೇಗ ಕಮ್ಮಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ರಸ ತಕ್ಕೊಂಡ್ಮೇಲೆ ಇದನ್ನ ಸಣ್ಣ ಮಕ್ಕಳಿಗೆ ಕುಡಿಸೋದ್ರಿಂದ ಬೇಗ ಹುಷಾರಾಗ್ತಾರೆ. ಮಳೆಗಾಲದಲ್ಲಿ ಹೇಗೆ ಮಕ್ಕಳಿಗೆ ಹುಷಾರ್